ದರ್ಶನ ಬಂಧನವಾಗಿ 50 ದಿನದ ಮೇಲಾದ್ರೂ ವಿಚಾರಣೆ ಆಗ್ತಾ ಇದೆ. ನಟ ದರ್ಶನ್ ಜೊತೆಗಿದ್ದವರಿಗೂ ಈಗ ತೂಗು ಕತ್ತಿಯ ಕಂಟಕ ಎದುರಾಗಿಬಿಟ್ಟಿದೆ. ಸ್ಯಾಂಡಲ್ವುಡ್ ನಟ ಚಿಕ್ಕಣ್ಣಗೂ ಎದುರಾಯ್ತು ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸಿಆರ್ಪಿಸಿ 164ರ ಅಡಿಯಲ್ಲಿ ನಟ ಚಿಕ್ಕಣ್ಣ ಹೇಳಿಕೆ ದಾಖಲಾಗಿದೆ. ನ್ಯಾಯಾಲಯದ ಎದುರು ನಟ ಚಿಕ್ಕಣ್ಣ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕೊಲೆ ನಡೆದ ದಿನ ನಟ ದರ್ಶನ ಜೊತೆಗಿದ್ದ ಚಿಕ್ಕಣ್ಣ. ಪ್ರಕರಣ ನಡೆದ ದಿನ ಚಿಕ್ಕಣ್ಣ ದರ್ಶನ ಜೊತೆ ಪಾರ್ಟಿಯಲ್ಲೇ ಭಾಗಿಯಾಗಿದ್ರು. ಅಂದು ಪಾರ್ಟಿಯಲ್ಲಿ ಏನೆಲ್ಲ ಆಯ್ತು, ಏನೋ ದರ್ಶನ್ ಯಾವಾಗ ಬಂದಿದ್ರು, ಯಾವಾಗ ಹೋದ್ರು, ಇವೆಲ್ಲ ವಿಚಾರಣೆ ಆಗಿದೆ. ಇನ್ನು ವಿವರಣೆಯನ್ನ ಕೊಟ್ಟಿದ್ದಾರೆ. ಈ ವೇಳೆ ಏನೆಲ್ಲ ಚರ್ಚೆ ಆಯ್ತು ಎಂಬ ಬಗ್ಗೆ ವಿವರಣೆಯನ್ನ ಕೊಟ್ಟು ಬಿಟ್ಟಿದ್ದಾರೆ. ಜೂನ್ 8ರಂದು ನಡೆದಿದ್ದ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ರು. ಪಾರ್ಟಿ ಬಳಿಕ ಕೊಲೆ ನಡೆದ ಶೆಡ್ಗೆ ದರ್ಶನ್ ಹೋಗಿದ್ರು. ಆದ್ರೆ ಪಾರ್ಟಿ ಮುಗಿಸಿ ಮನೆಗೆ ವಾಪಸ್ ಆಗಿದ್ರು ಚಿಕ್ಕಣ್ಣ. ಇಲ್ಲಿಯವರೆಗೂ 26 ಮಂದಿಯ ಹೇಳಿಕೆಯನ್ನ ಪಡೆದಿದ್ದಾರೆ ಪೊಲೀಸರು. ಸಿಆರ್ಪಿಸಿ 164ರ ಅಡಿಯಲ್ಲಿ ದಾಖಲು ಮಾಡಿಕೊಂಡಿರುವಂತಹ ಸಾಧ್ಯತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ವಿಚಾರಣಾ ದಿನ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇನ್ನು 50 ದಿನಗಳು ಕಳೀತಾ ಬಂದರೂ ಕೂಡ ಈ ಒಂದು ಪ್ರಕರಣದಲ್ಲಿ ವಿಚಾರಣೆಗಳು ಆಗ್ತಾನೆ ಇದೆ. ನಟ ದರ್ಶನ್ ಜೊತೆಗಿದ್ದ ಎಲ್ಲರಿಗೂ ಕೂಡ ಈಗ ಕಂಟಕ ಎದುರಾದಂತೆ ಕಾಣಿಸ್ತಾ ಇದೆ. ಒಂದಲ್ಲ ಒಂದು ಬೆಳವಣಿಗೆ ಈ ಒಂದು ಪ್ರಕರಣದಲ್ಲಿ ಆಗ್ತಾನೆ ಇದೆ. ಇನ್ನು ಎಲ್ಲದರ ನಡುವೆ ಸ್ಯಾಂಡಲ್ವುಡ್ ನಟ ಚಿಕ್ಕಣ್ಣಗೂ ಕೂಡ ಈಗ ಸಂಕಷ್ಟ ಎದುರಾಗಿಬಿಟ್ಟಿದೆ. ಯಾವ ವಿಚಾರದಲ್ಲಿ? ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣದಲ್ಲಿ ನಟ ಚಿಕ್ಕಣ್ಣವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸಿಆರ್ಪಿಸಿ 164ರ ಅಡಿಯಲ್ಲಿ ನಟ ಚಿಕ್ಕಣ್ಣ ಅವರ ಹೇಳಿಕೆಗಳನ್ನ ದಾಖಲು ಮಾಡಲಾಗಿದೆ. ನ್ಯಾಯಾಲಯದ ಎದುರು ನಟ ಚಿಕ್ಕಣ್ಣ ಹೇಳಿಕೆ ದಾಖಲಾಗಿಬಿಟ್ಟಿದೆ. ಕೊಲೆ ನಡೆದ ದಿನ ನಟ ದರ್ಶನ್ ಜೊತೆಗಿದ್ದ ಚಿಕ್ಕಣ್ಣ. ಪ್ರಕರಣ ನಡೆದಂತಹ ದಿನದಲ್ಲಿ ದರ್ಶನ್ ಜೊತೆಯಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಚಿಕ್ಕಣ್ಣ. ಅಂದು ಪಾರ್ಟಿಯಲ್ಲಿ ಏನೆಲ್ಲ ಆಯ್ತು, ದರ್ಶನ್ ಯಾವಾಗ ಬಂದ್ರು, ಯಾವಾಗ ಹೋದ್ರು, ಇನ್ನು ಆ ವೇಳೆ ಪಾರ್ಟಿಯಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆ ಆಯ್ತು, ಇವೆಲ್ಲದರ ಕುರಿತಂತೆ ವಿವರಣೆಯನ್ನ ನೀಡಲಿಕ್ಕೆ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಜೂನ್ 8ರಂದು ನಡೆದಿದ್ದ ಪಾರ್ಟಿಯಲ್ಲಿ ಚಿಕ್ಕಣ್ಣ ದರ್ಶನ ಜೊತೆ ಇದ್ರು, ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಇನ್ನು ಪಾರ್ಟಿಯ ಬಳಿಕ ಕೊಲೆ ನಡೆದ ಪಟ್ಟಣಗೆರೆಯ ಶೆಡ್ಗೆ ದರ್ಶನ್ ಹೋಗಿದ್ರು. ಆದರೆ ಪಾರ್ಟಿಯನ್ನ ಮುಗಿಸಿ ಚಿಕ್ಕಣ್ಣ ಮನೆಗೆ ಹೋಗಿದ್ರು. ಹೀಗಾಗಿ ಚಿಕ್ಕಣ್ಣನ ಕರೆದು ಅವರ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ. ಇಲ್ಲಿಯವರೆಗೂ 26 ಮಂದಿಯ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇನ್ನು ಸಿಆರ್ಪಿಸಿ 164ರ ಅಡಿಯಲ್ಲಿ ದಾಖಲು ಮಾಡಿಕೊಂಡಿರುವಂತಹ ಸಾಧ್ಯತೆ ಇದೆ.